ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಮೋದಿಗೆ ಮತ್ತು ಮೋದಿ ಸರ್ಕಾರಕ್ಕೆ, ಮೋದಿ ಅಮಿತ್ ಶಾಗೆ ಒಂದರ ನಂತರ ಒಂದು ಕಂಟಕಗಳು ಬರ್ತಾನೆ ಇದ್ದಾವೆ. ಒಂದರ ನಂತರ ಒಂದು ಶಾಖಗಳು ಬರ್ತಾನೆ ಇದ್ದಾವೆ. ಈಗ ಹೊಸ ಶಾಖೆ ಏನು ಅಂದ್ರೆ, ರಾಜಸ್ಥಾನದಲ್ಲಿ ಸವರ್ಣೀಯರು ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ಬನಿಯಾ, ವೈಶ್ಯರು, ಇವರು ಪ್ರಮಾಣವನ್ನ ಸ್ವೀಕರಿಸಿದ್ದಾರೆ, ಶಪಥ ಮಾಡಿದ್ದಾರೆ, ಸಾಮೂಹಿಕ ಶಪಥ. ನಾವಿನ್ನು ಮೇಲೆ ಬಿಜೆಪಿಗೆ ವೋಟ್ ಹಾಕಲ್ಲ. ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಚುನಾವಣೆಯವರೆಗೆ ಮಧ್ಯದಲ್ಲಿ ಬರುವ ಯಾವ ಚುನಾವಣೆ ಆಗಿರಲಿ, ನಾವು ಬಿಜೆಪಿಗೆ ವೋಟ್ ಹಾಕಲ್ಲ. ಇಂತಹದೊಂದು ಸಾಮೂಹಿಕ ಶಪಥವನ್ನ ಕೈಗೊಂಡಿದ್ದಾರೆ. ಯಾಕೆ, ಏನಾಯ್ತು? ಇದ್ದಕ್ಕಿದ್ದ ಹಾಗೆ ರಾಜಸ್ಥಾನದಲ್ಲಿ ಅದು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ನೆನಪಿರ್ಬೇಕಾದ್ರೆ, ಕೆಲವು ತಿಂಗಳ ಹಿಂದೆ UGCಯಲ್ಲಿ ತಂದಂತಹ ಒಂದು ನಿಯಮ, ಸಮಾನತೆಗಾಗಿ ತಂದಂತಹ ಒಂದು ನಿಯಮ, ಈ ಸೋಕಾಲ್ಡ್ ಮೇಲ್ಜಾತಿ ಕೀಳು ಮಟ್ಟದ ಮನಸ್ಥಿತಿಯ ಜನಕ್ಕೆ ದೊಡ್ಡ ಅಪರಾಧವಾಗಿ ಕಾಣ್ತು. ಸಮಾನತೆಯನ್ನ ಒಪ್ಪಲ್ವಲ್ಲ ಇವರು. ಜಾತಿಯ ಆಧಾರದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದ್ರೆ ಅಟ್ರಾಸಿಟಿ ಕೇಸ್ ಬೀಳುವ ರೀತಿಯಲ್ಲಿಯೇ ಹಿಂದುಳಿದ ವರ್ಗಗಳು, OBCಗಳು ಅವರ ಮೇಲೆ ಬಿದ್ದರೂ ಸಹ, ಅವರ ಮೇಲೆ ಅವಮಾನಗಳಾದರೂ ಸಹ, ಅವರ ಮೇಲೆ ದೌರ್ಜನ್ಯ ಆದರೂ ಸಹ ಅದಕ್ಕೆ ಶಿಕ್ಷೆ ಇರುತ್ತೆ ಅನ್ನುವಂತಹ ನಿಯಮವನ್ನ UGC ತಗೊಂಡು ಬಂತು, ಸುಪ್ರೀಂ ಕೋರ್ಟ್ನ ಆರ್ಡರ್ನ ಆಧಾರದ ಮೇಲೆ. ಅದರ ವಿರುದ್ಧ ಬ್ರಾಹ್ಮಣರು ಮುಖ್ಯವಾಗಿ, ಮತ್ತು ಬ್ರಾಹ್ಮಣರನ್ನ ಫಾಲೋ ಮಾಡುವಂತಹ, ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ, ಸವರ್ಣೀಯ ಅಂತ ಕರೆಸ್ಕೊಳ್ಳುವಂತಹ ಎಲ್ಲ ಸಮುದಾಯಗಳು, ಜಾತಿಗಳು ಬೀದಿಗೆ ಬಂದಿದ್ವು. ಇಡೀ ದೇಶದಲ್ಲಿ ನರೇಂದ್ರ ಮೋದಿಯನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದಿದ್ವು, ಚಪ್ಪಲಿ ತಗೊಂಡು ಹೊಡೆದಿದ್ವು, ಫೋಟೋಗಳಿಗೆ ಬೆಂಕಿ ಹಚ್ಚಿದ್ವು, ಕೆಟ್ಟ ಕೊಳಕ ರೀತಿಯಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು. ಜಂತರ್ ಮಂತರ್ನಲ್ಲಿ ಒಂದು ಮಗು, 15 ವರ್ಷದ ಮಗು ಒಂದು ಕೆಟ್ಟ ಮಾತು ಆಡ್ಬಿಡ್ತು ಅಂತ ಹೇಳಿ ಆ ಮಗುನ ಹೇಗೆ ಕಾಡಿದ್ರು. ಆದರೆ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವವರು ನರೇಂದ್ರ ಮೋದಿಯ ಫೋಟೋವನ್ನ ಚಪ್ಪಲಿ ತಗೊಂಡು ಹೊಡಿತಾ ಇದ್ರು ಸಹ ಒಂದೇ ಒಂದು ಕೇಸ್ ಬಿದ್ದಿಲ್ಲ. ಅದೇ ನೋಡಿ ಬ್ಯೂಟಿ ಈ ದೇಶದ್ದು. ಬ್ಯೂಟಿ ಅಂತಲೇ ಕರಿಬೇಕು, ಅಸಹ್ಯಕರವಾದಂತಹ ಬ್ಯೂಟಿ ಅದು ಇರ್ಲಿ. ಸೊ ಆಗ ನಡೆದಿತ್ತಲ್ಲ, ಅದು ಏನು ತಣ್ಣಗಾಗಿಲ್ಲ. ಅವತ್ತೇನೋ ಪರಿಷ್ಕರಣೆ, ಮರುಪರಿಷ್ಕರಣೆ ಅಂತ ಏನೋ ಸರ್ಕಾರ ತೇಪೆ ಹಾಕೋ ಕೆಲಸ ಮಾಡ್ತು. ಅದು ಈಗಲೂ ಮುಂದುವರಿತಾ ಇದೆ. ನಿನ್ನೆ ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಈ ಘಟನೆ ನಡೆದು ಹೋಯ್ತು. ಏನು? ನಾವು ಬಿಜೆಪಿಗೆ ಸತ್ರು ವೋಟ್ ಹಾಕಲ್ಲ ಅಂತ ಶಪಥ ಕೈಗೊಳ್ಳುವಂತದ್ದು ಸಾಮೂಹಿಕವಾಗಿ. ಯಾಕೆ ಅಂತಂದ್ರೆ, ರಾಜಸ್ಥಾನದ ಜೈಪುರ್ನಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ರು, ಬೃಹತ್ ಯಾವುದು? ಇದೇ UGC ವಿಚಾರವಾಗಿ. UGCಯ ಇದೇ ನಿಯಮದ ವಿರುದ್ಧ, ಈ ಕಾನೂನಿನ ವಿರುದ್ಧ ಈಗಲೂ ಗಲಾಟೆ ಮಾಡ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಜನ ಜಾಸ್ತಿ ಆದ್ರು, ನುಗ್ಗಲಾಯ್ತು. ಪೊಲೀಸರಿಗೂ ಪ್ರತಿಭಟನಾಕಾರರಿಗೂ ಕ್ಲಾಶಸ್ ಆಯ್ತು, ಗಲಾಟೆಗಳಾಯ್ತು. ಆಗ ಪೊಲೀಸರು ಲಾಠಿ ಬೀಸಿದ್ರು, ಸರಿಯಾಗಿ ಲಾಠಿ ಬೀಸಿದ್ರು. ಯಾಕೆಂದ್ರೆ ಮೊದಲೇ ಇವ್ರಿಗೆ ಜಾತಿ ದರ್ಪ ಹೆಚ್ಚಿರುತ್ತೆ. ಇನ್ನೊಂದು, ತಮ್ಮ ಮನಸ್ಥಿತಿಯ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ ರಾಜಸ್ಥಾನದಲ್ಲಿ. ಭಜನ್ ಲಾಲ್ ಶರ್ಮಾ ಮುಖ್ಯಮಂತ್ರಿ, ಎಲ್ಲ ನಮ್ಮವರೇ, ನಾವು ಹೇಗೆ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ದುರಹಂಕಾರ ಇತ್ತು ಪ್ರತಿಭಟನಾಕಾರರಲ್ಲಿ. ಸೊ ಆ ದುರಹಂಕಾರವನ್ನ ಪೊಲೀಸರು ಒಂಚೂರು ಸಹಿಸಲಿಲ್ಲ. ಯಾಕಂದ್ರೆ ಬೇರೆ ಏನೇನೋ ಆಗ್ಬಿಡುತ್ತೇನೋ ಹೆದರಿಕೆ ಇರುತ್ತೆ ಅವ್ರಿಗೂ. ಅವರು ಲಾಠಿ ಬೀಸಿ ಕಂಟ್ರೋಲ್ಗೆ ತರುವಂತಹ ಪ್ರಯತ್ನ ಮಾಡಿದ್ರು. ಆ ಲಾಠಿ ಬೀಸಿದ್ದೇ ದೊಡ್ಡ ಅಪರಾಧ ಆಗೋಯ್ತು. ಬ್ರಾಹ್ಮಣರ ಮೇಲೆ ಲಾಠಿ ಬೀಸ್ತೀರಾ ನೀವು? ಬನಿಯಾಗಳ ಮೇಲೆ ಲಾಠಿ ಬೀಸ್ತೀರಾ ನೀವು? ವೈಶ್ಯರ ಮೇಲೆ, ಕ್ಷತ್ರಿಯರ ಮೇಲೆ, ಹೌ ಡೇರ್ ಯು? ಸವರ್ಣೀಯರ ಮೇಲೆ ಲಾಠಿ ಬೀಸ್ತೀರಿ? ನೀವು ಲಾಠಿ ಬೀಸೋದೇನಿದ್ರು ಸಹ ದಲಿತರು, ಮುಸ್ಲಿಮರ ಮೇಲೆ ಮಾಡಬೇಕು, ಗೋಲಿಬಾರ್ಗಳು ಅವ್ರ ಮೇಲೆ ಮಾಡಬೇಕು ಅನ್ನೋದು ಇವರೆಲ್ಲರ ಮನಸ್ಥಿತಿ. ನಮ್ಮ ಮೇಲೆ ಲಾಠಿ ಬೀಸ್ತೀರಾ ಅಂತ ರೊಚ್ಚಿಗೆದ್ದು ಬಿಟ್ರು. ಅಲ್ಲಿ ಕರ್ಣಿ ಸೇನಾದ ಗೂಂಡಾ ಪಡೆಗಳು ಇತ್ತು. ಆ ಕರ್ಣಿ ಸೇನಾ ಅಂತ ಒಂದು ಐತೆ, ಅದು ಇರೋದೇ ದಲಿತರ ಮೇಲೆ ದೌರ್ಜನ್ಯ ಎಸ್ಕೋದಕ್ಕೆ, ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸ್ಕೋದಕ್ಕೆ. ಅವರು ಇದ್ರು ಅದರ ಭಾಗವಾಗಿ, ಪ್ರತಿಭಟನೆ ಭಾಗವಾಗಿ. ಅವರು ಇದ್ದಕ್ಕಿದ್ದ ಹಾಗೆ ಎಲ್ಲ ಜನರನ್ನು ಅಲ್ಲಿ ಸೇರಿಸ್ಕೊಂಡು ಸಾಮೂಹಿಕವಾಗಿ ಒಂದು ಶಪಥ ಮಾಡಿದ್ದಾರೆ. ನಾವು ಇನ್ನು ಮೇಲೆ ಬಿಜೆಪಿಗೆ ಮತ ಹಾಕಲ್ಲ. ಅದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಲಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ, ಲೋಕಸಭೆ, ಯಾವ ಚುನಾವಣೆ ಆಗಿದ್ರು ಸರಿನೇ, ನಾವಿನ ಮೇಲೆ ಬಿಜೆಪಿಗೆ ವೋಟ್ ಹಾಕಲ್ಲ. ನಮ್ಮ ಮೇಲೆ ಲಾಠಿ ಬೀಸಿದ್ದಾರೆ ಇವರು, ನಮ್ಮ ವಿರುದ್ಧ ಕಾನೂನುಗಳನ್ನ ತರ್ತಾ ಇದ್ದಾರೆ, ಮೇಲ್ಜಾತಿಗಳನ್ನ ಹೊಸಕ್ಕೆ ಹಾಕೋಕೆ ನೋಡ್ತಿದ್ದಾರೆ ಬಿಜೆಪಿ ಅನ್ನೋದು ಇವರು ವಾದ.
ಸೊ ಆ ಮೂಲಕ ನರೇಂದ್ರ ಮೋದಿ ಅಮಿತ್ ಶಾಗೆ ಹೊಸ ಶಾಕ್. ಮೊದಲೇ ಶಾಕ್ ಮೇಲೆ ಶಾಕು. ಮೊನ್ನೆ ತಾನೇ ಒಂದು ದೊಡ್ಡ ಶಾಕ್ ಇಂದ ಈಗಿನ್ನೂ ಸುಧಾರಿಸ್ಕೊಳ್ತಾ ಇದ್ದಾರೆ. 20,000 kg ಲಾಡುಗಳನ್ನ ಬಿಸಾಡಬೇಕಾದಂತಹ ಪರಿಸ್ಥಿತಿ ಬಿಹಾರದಲ್ಲಿ. ಯಾರಿಗೆ? ಬಿಜೆಪಿಗೆ. ಅಲ್ಲಿ ನಿತಿನ್ ನಬೀನಿಂದ ಖಾಲಿಯಾದಂತಹ ವಿಧಾನಸಭಾ ಚುನಾವಣೆಗಳು, ಬೈ ಎಲೆಕ್ಷನ್ ಸೀಟಿಗೆ ಬಿಜೆಪಿ 40-35 ವರ್ಷಗಳಿಂದ ಅಲ್ಲಿ ಗೆದ್ಕೊಂಡೇ ಬರ್ತಿತ್ತು ನಿರಂತರವಾಗಿ. ಆ ಸೀಟು ಸೃಷ್ಟಿ ಆದಾಗಿಂದ ಬಿಜೆಪಿನೇ ಗೆಲ್ತಾ ಇರೋದು. ಬಾಂಕಿಪುರ್ ಅಂತ, ಅಲ್ಲಿ ಪ್ರಶಾಂತ್ ಕಿಶೋರ್ ಗೆದ್ದು ಬಿಟ್ರು. ಬಿಜೆಪಿಗೆ 19,000ಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಹೀನಾಯ ಸೋಲು. ಬಿಜೆಪಿಯಲ್ಲಿ ಸೋಲುತ್ತೆ ಅನ್ನೋದು ಯಾರು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 20,000 kg ಲಾಡುಗಳು ರೆಡಿ ಮಾಡ್ಕೊಂಡಿದ್ರಂತೆ. ಎಲ್ಲವನ್ನು ಬೇಕಾಬಿಟ್ಟಿ ಬಿಸಾಡಬೇಕಾಯ್ತು ಅಥವಾ ಯಾರ್ಯಾರಿಗೂ ಕೊಡ್ಬೇಕಾಯ್ತು. ಸಂಭ್ರಮಾಚರಣೆಗೆ ಆ ಲೆವೆಲ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು. ಆ ಶಾಕ್ ಇಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಹೊರಗಡೆ ಬರೋಕ್ಕಾಗಿಲ್ಲ ಇನ್ನು. ಅದಾದ ಮಾರನೇ ದಿನಾನೇ ನಿನ್ನೆ ಈ ಕೆಲಸ ಆಗಿದೆ. ಸವರ್ಣೀಯರು, ಬಿಜೆಪಿಗೆ ಆಧಾರ ಸ್ತಂಭವಾಗಿ ನಿಂತಿರೋ ಸವರ್ಣೀಯರು, ಬ್ರಾಹ್ಮಣರು, ಕ್ಷತ್ರಿಯರು, ಬನಿಯಾಗಳು, ವೈಶ್ಯರು, ಅವರು ಶಪಥ ಮಾಡ್ತಾರೆ, ನಾವು ಇನ್ನು ಮೇಲೆ ಬಿಜೆಪಿಗೆ ವೋಟ್ ಹಾಕಲ್ಲ ಅಂದ್ರೆ. ಒಂದು ಕಡೆ ಜೆನ್ಸಿ ಸಿಟ್ಟು ಗೆದ್ದಿದೆ, ಯುವ ಜನತೆ ಸಿಟ್ಟು ಗೆದ್ದಿದೆ, ಆಲ್ಫಾ ಸಹ ಪ್ರತಿಭಟನೆಗಳನ್ನ ಮಾಡ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದೊಂದು ಹುಟ್ಕೊಂಡು ಇವರನ್ನ ಕೆರಿತಾ ಇದೆ. ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಹೋಗ್ತಿದ್ದಾವೆ. ಇದರ ನಡುವೆ ಈ ರೀತಿ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವ, ಸವರ್ಣೀಯರು ಅಂತ ಕರೆಸ್ಕೊಳ್ಳುವ ಬಿಜೆಪಿಯ ಆಧಾರ ಸ್ತಂಭಗಳೇ ಈ ರೀತಿ ನಾವು ನಿಮಗೆ ವೋಟ್ ಹಾಕಲ್ಲ ಅಂತ ಪ್ರಮಾಣ ಮಾಡ್ತಾರೆ ಅನ್ನೋದಾದ್ರೆ ಅವರಿಗೆ ಶಾಖೆ ನಿದ್ದೆ ಬರೋದು ಬಹಳ ಕಷ್ಟ ಆಗುತ್ತೆ. ಬಟ್ ಎನಿಹೌ, ಒಳ್ಳೊಳ್ಳೆ ಬೆಳವಣಿಗೆಗಳಾಗ್ತಿದ್ದಾವೆ. ಸರ್ವಾಧಿಕಾರಿ ಅಧಿಕಾರವನ್ನ ಕಿತ್ತೆಸೆಯೋದಕ್ಕೆ ಈ ದೇಶದ ಪ್ರಜೆಗಳು ಸನ್ನದ್ಧರಾಗ್ತಾ ಇದ್ದಾರೆ. ಈ ವರ್ಷನೋ ಮುಂದಿನ ವರ್ಷನೋ ಅಥವಾ ಕನಿಷ್ಠ 2029ಕ್ಕೆ ಎಲೆಕ್ಷನ್ ಅಲ್ಲಿ ಒಂದೊಂದು ಓಟನ್ನು ಸಹ ಸರ್ವಾಧಿಕಾರದ ವಿರುದ್ಧ, ಸರ್ವಾಧಿಕಾರಿ ಮನೋಭಾವದ ವಿರುದ್ಧ ನರೇಂದ್ರ ಮೋದಿ ಎನ್ನುವ ಕೆಟ್ಟ ಕೊಳಕ ಆಡಳಿತಗಾರ ದ್ವೇಷ ಭಾಷಣ ಮಾಡಿಕೊಂಡು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಗೆಲ್ಲುವಂತಹ ವ್ಯಕ್ತಿಯನ್ನ ಈ ದೇಶದ ಪ್ರಧಾನಿ ಹುದ್ದೆಯಿಂದ ಕಿತ್ತು ಬಿಸಾಕೋದಕ್ಕೆ ಎಲ್ಲ ಪೂರಕ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಗುಡ್ ಡೆವಲಪ್ಮೆಂಟ್ಸ್. ಸೊ ಇದಿಷ್ಟು ರಾಜಸ್ಥಾನದಿಂದ ಬಂದಿರುವಂತಹ ಸುದ್ದಿ. ರಾಜಸ್ಥಾನದ ಜೈಪುರದಲ್ಲಿ ಬಿಜೆಪಿಗಿನ ಮೇಲೆ ವೋಟ್ ಹಾಕೋದಿಲ್ಲ ಅಂತ ಸವರ್ಣೀಯರು, ಬ್ರಾಹ್ಮಣರನ್ನು ಒಳಗೊಂಡಂತೆ ಸವರ್ಣೀಯರು ಸಾಮೂಹಿಕ ಶಪಥ ಮಾಡಿದ್ದಾರೆ, ಸಾಮೂಹಿಕವಾಗಿ ಪ್ರಮಾಣ ಮಾಡಿದ್ದಾರೆ. ಅದರ ಸುದ್ದಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.